ಏ ಅಶೋಕ್, ವಾಟ್ ಇಸ್ ದಿಸ್ ಮ್ಯಾನ್? ಏನು ನೀನು ಯಾವ ಹಳ್ಳಿ ಹತ್ರ ಕರ್ಕೊಂಡು ಹೋಗ್ತಿದ್ಯಾ? ಬೇಬಿ, ಸುಮ್ಮನೆ ಬಾ. ಹಳ್ಳಿ ಜನಗಳನ್ನ ತಾನೇ ನಾವು ಈಸಿಯಾಗಿ ಅಮರ್ಸಕ್ಕಾಗೋದು. ಹಂಗಂತ್ಯಾ? ಇಲ್ಯಾರಿದ್ದಾರೆ ನಿಂಗೆ ಗೊತ್ತಿರೋರು? ಒಬ್ರಿದ್ದಾರೆ, ಅದಕ್ಕೆ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದೀವಿ. ನೀನು ಅಷ್ಟೇ, ನಾನು ತುಂಬಾ ದುಡ್ಡು ಹಾಕಿದ್ದೀನಿ, ಡಬಲ್ ಆಗುತ್ತೆ ಅಂತ ನೀನು ಸ್ವಲ್ಪ ಚೆನ್ನಾಗಿ ಬಿಲ್ಡಪ್ ಕೊಡು. ಅವಾಗ ಅವರು ನಂಬ್ಕೋತಾರಲ್ವಾ? ಅಯ್ಯೋ ಬಿಡು, ಅದ್ ನೀನ್ ನನ್ಗೆ ಹೇಳ್ಕೊಡ್ಬೇಕಾ? ಸರಿ ಆಯ್ತು, ನಡಿ ಹೋಗೋಣ. ರಾಜ್, ಬೇಗ ನಡಿ, ಹೊರಟೋಗ್ತಿದ್ದಾರೆ ಅವರು. ಇವತ್ತು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಇನ್ನು ಯಾರ್ಯಾರು ಮೋಸ ಮಾಡಕ್ ಹೋಗ್ತಿದ್ದಾರೋ ಏನೋ. ಬಾ ಬಾ ಬೇಗ. ಏ ಸೌಮ್ಯ, ನಿಂತ್ಕೊಳ್ಳೆ. ರಾಣಿ? ಹಾ, ನಾನೇ ರಾಣಿ. ನಡಿ ಅಶೋಕ್, ಬೇಗ. ಎಲ್ಲೇ ಹೋಗ್ತೀಯಾ? ನಿಂತ್ಕೊಳ್ಳೆ ಪಾಪಿ. ರಾಜ್, ಹಿಡ್ಕೊಳ್ಳಿ ಅವನ್ನ. ಎಲ್ಲೋ ಹೋಗ್ತಿದ್ಯಾ? ನಿಂತ್ಕೊಳ್ಳೋ ಮನೆ ಆಳ. ಎಲ್ಲೇ ನನ್ನ ದುಡ್ಡು ತಗೊಂಡು ಮಾಯ ಆಗಿದ್ಯಾ? ಹೋ ಪಾಪಿ, ನಾಚಿಕೆ ಆಗಲ್ವಾ? ಫ್ರೆಂಡು ಅಂತ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಬಂದ್ಬಿಟ್ಟು ಇಂಥ ಕೆಲಸ ಮಾಡಿದ್ಯಾ? ಓಹೋ, ಇವನ್ ಯಾರು? ನಿನ್ ಮದ್ವೆ ಆಗೋನಾ? ಇಬ್ರು ಸೇರಿ ನಾಟಕ ಆಡಿ ನನ್ನ ಲೈಫ್ ಜೊತೆ ಆಟಾಡ್ತೀರಾ, ನನ್ನ ಲೈಫ್ನ ಹಾಳು ಮಾಡ್ತೀರಾ. ರಾಣಿ, ಬಿಟ್ಬಿಡು ರಾಣಿ. ಏನೋ ಮಂತಿನ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಏನೇ ಮಂತಿನದು? ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟು ಹೋಗಿದ್ಯಾ? ಅಯ್ಯೋ ಕಂತ್ರಿ, ನೀನು ಸುಮ್ಮನೆ ಬಿಡಲ್ಲ ಕಣೆ, ನೀನು ಸುಮ್ಮನೆ ಬಿಡಲ್ಲ. ಎಷ್ಟು ಕಷ್ಟಪಟ್ಟು ಸಾಲ ಮಾಡಿ ನಿನ್ ಬಾಯಿಗೆ ಸುರಿದ್ನಲ್ಲೇ. ನಾಚಿಕೆ ಆಗಲ್ವಾ? ಅಷ್ಟು ಕಷ್ಟಪಡ್ತಿದ್ದು, ಅಷ್ಟು ಒದ್ದಾಡ್ತಿದ್ದು, ನಿನ್ ಕಣ್ಣಿಗೆ ಯಾವ್ದಿಗೂ ಬೀಳಿಲ್ವಾ? ಅಷ್ಟು ಕಷ್ಟಪಟ್ಟು ಕೊಟ್ಟಿದ್ದ ದುಡ್ಡನ್ನ ನೀನ್ ಕದ್ಕೊಂಡು ಹೋಗಕ್ಕೆ, ಮೋಸ ಮಾಡಕ್ಕೆ ಹೆಂಗೆ ಮನ್ಸು ಬಂತು ನಿನ್ಗೆ? ರಾಕ್ಷಸಿ ನೀನು. ಫ್ರೆಂಡ್ ಅಂತ ಹೆಸರು ಬಂದು ನನ್ನ ಲೈಫ್ ಜೊತೆ ಆಟಾಡ್ತೀಯಾ? ನೀನು ನಮ್ಗೆ ಬಿಡಲ್ಲ ಕಣೆ. ಹೊಡಿಬೇಡ ರಾಣಿ, ಹೊಡಿಬೇಡ ಪ್ಲೀಸ್, ನನ್ನ ಬಿಟ್ಬಿಡು. ಏನೇ ಪ್ಲೀಸು ಅಂತ? ನಿನ್ನ ಕೊಂದ್ರು ನಂಗೆ ಕೋಪ ಹೋಗಲ್ಲ, ಅಷ್ಟು ಕೋಪ ಇದೆ. ಸಿಗ್ಲಿ ಅಂತಾನೆ ಕಾಯ್ತಾ ಇದೆ ನಿನ್ನ. ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ? ಸಾಲ ಮಾಡಿ ತಂದ್ಕೊಡ್ತಿದ್ದೀನಿ ಅಂತ ಹೇಳಿದ್ರು ನಿನಗೊಂಚೂರು ಕರುಣೆ ಇಲ್ಲ ಅಲ್ವಾ? ಹೆಂಗೆ ಮನ್ಸು ಬಂತು ನಿನ್ಗೆ? ರಾಜ್, ಇವನ್ಗೊಂದು 4 ಬಿಡಿ. ಇಬ್ರು ಸೇರ್ಕೊಂಡು ಎಷ್ಟೆಷ್ಟು ಮನೆ ಹಾಳು ಮಾಡಿದಾರೋ ಇವರು, ಮನೆ ಹಾಳ್ರು. ಅಯ್ಯೋ ಸರ್, ಬಿಟ್ಬಿಡಿ ನನ್ನ. ಇನ್ನೊಂದ್ಸತಿ ಇಂಥ ಕೆಲಸ ಮಾಡಿಕಿಲ್ಲ, ಬಿಟ್ಬಿಡಿ ಸರ್ ನನ್ನ. ಏನೋ ರಾಸ್ಕಲ್, ಎಲ್ರಿಗೂ ಮೋಸ ಮಾಡ್ಬೇಕು ಅಂತ ನಿಂತಿದ್ದೀರಾ ಇಬ್ರು ಸೇರ್ಕೊಂಡು. ಇಷ್ಟೆಷ್ಟು ಜನಕ್ಕೆ ಮೋಸ ಮಾಡಿದ್ದೀರಾ. ನಿಮ್ಮನ್ನ ಬಿಟ್ಬಿಡ್ಬೇಕಾ? ಇಷ್ಟು ಈಸಿಯಾಗಿ ಬಿಟ್ಬಿಡ್ಬೇಕಾ? ರಾಣಿ, ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಕು ಇವ್ರನ್ನ. ಹಿಂಗೆ ಸುಮ್ಮನೆ ಬಿಟ್ರೆ ಎಲ್ಲರ ಹತ್ರನೂ ದುಡ್ಡು ಕಿತ್ತು ಸರ್ವ ನಾಶ ಮಾಡಕ್ ಬಿಡ್ತಾರೆ ಪಾಪಿಗಳು. ಫೋನ್ ಮಾಡು ಪೊಲೀಸ್ನವ್ರಿಗೆ. ಅಯ್ಯೋ ಬೇಡ ಸರ್, ಬೇಡ, ನಿಮ್ದು ಅಮ್ಮಯ್ಯ ಅಂತ ಬಿಟ್ಬಿಡಿ. ರಾಣಿ ಪ್ಲೀಸ್ ರಾಣಿ, ಬಿಟ್ಬಿಡ ರಾಣಿ. ಇನ್ನೊಂದ್ಸತಿ ಇಂಥ ಕೆಲಸ ಮಾಡಿಕಿಲ್ಲ ರಾಣಿ. ಪೊಲೀಸ್ ಎಲ್ಲ ಹಿಡ್ಕೊಡ್ಬಿಡ ರಾಣಿ, ಪ್ಲೀಸ್ ರಾಣಿ. ನೀನಿಲ್ಲ ಸಾಯಿಸ್ಬಿಡ್ಬೇಕು ಅನ್ಸ್ತದೆ. ನಂತರನೇ ಅದೆಷ್ಟು ಜನಕ್ಕೆ ಕಣ್ಣೀರು ಹಾಕ್ಸಿದ್ಯೋ ಏನೋ ನೀನು. ಪಾಪಿ, ಇನ್ನು ಸುಮ್ಮನೆ ಬಿಟ್ಬಿಡ್ಬೇಕಂತೆ. ಪೊಲೀಸ್ನವ್ರು ಹಿಡ್ಕೊಡದೆ ಸರಿ ನಿನ್ನ. ಇಲ್ಲ ರಾಣಿ, ಇಲ್ಲ, ನಿಂದ ಅಮ್ಮೆ, ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನ ಬಿಟ್ಬಿಡು ರಾಣಿ, ಪ್ಲೀಸ್ ರಾಣಿ. ಯಾವತ್ತೂ ಇಂಥ ಕೆಲಸ ಮಾಡಿಕಿಲ್ಲ. ಬಿಟ್ಬಿಡದ? ಎಲ್ಲೇ ನನ್ನ ದುಡ್ಡು? ಪಾಪಿ, ಎಲ್ಲೇ ನನ್ನ ದುಡ್ಡು? ಮರ್ಯಾದೆಯಿಂದ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಜೀವ ಸಹಿತ ಇಲ್ಲೇ ಊತಾಕ್ಬಿಡ್ತೀನಿ ನಿನ್ನ. ಆ ದುಡ್ಡು ಖರ್ಚಾಗೋಯ್ತಾ? ನನ್ನ ದುಡ್ಡ ಖರ್ಚು ಮಾಡಕ್ ನೀನ್ ಯಾವಳೆ? ನಾನ್ ಸಾಲ ಮಾಡ್ಕೊಟ್ಟಿದ್ದು ನೀನ್ ಖರ್ಚು ಮಾಡ್ಕೊಂಡು ಮಜಾ ಮಾಡ್ಲಿ ಇವನ್ ಜೊತೆ ಅಂತನಾ? ಈಗ್ಲೇ ನಾನು ದುಡ್ಡು ಕೊಟ್ರೆ ಸರಿ. ಕೊಡೆ ದುಡ್ಡು. ಸ್ವಲ್ಪ ಟೈಮ್ ಕೊಡ್ತೀನಿ ರಾಣಿ, ಇವಾಗೆಲ್ಲ ಖರ್ಚಾಗ್ಬಿಟ್ಟೈತೆ. ಪ್ಲೀಸ್ ರಾಣಿ, ಕೊಡ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡು ರಾಣಿ. ರಾಣಿ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಕೇಳೋದು ಇಲ್ಲ, ನಮ್ಮ ದುಡ್ಡು ಕೊಡೋದೇ ಇಲ್ಲ. ಪೊಲೀಸ್ನವ್ರಿಗೆ ಒಪ್ಸಿದ್ರೆ ಅವರೇ ನಮ್ಮ ದುಡ್ಡನ್ನ ವಾಪಸ್ ಕೊಡಿಸ್ತಾರೆ. ಅವಾಗಲೇ ಬುದ್ಧಿ ಕಲಿಯೋದಿರು. ಎಷ್ಟು ಜನ ಲೈಫ್ ಹಾಳು ಮಾಡಿದಾರೋ ಏನೋ. ಪೊಲೀಸಿಗೆ ಫೋನ್ ಮಾಡಿ ನೀನು. ಇಲ್ಲ ಸರ್, ಇಲ್ಲ, ನಿಮ್ಮ ದುಡ್ಡು ನಿಮಗೆ ಕೊಟ್ಬಿಡ್ತೀವಿ, ದಯವಿಟ್ಟು ನಮ್ಗೆ ಬಿಟ್ಬಿಡಿ. ಇನ್ನು ಯಾವತ್ತೂ ಯಾರಿಗೂ ಈ ಥರ ಮಾಡಿಕ್ಕಿಲ್ಲ, ನಿಮ್ದು ಅಮ್ಮಯ್ಯ ಅಂತೀನಿ. ಓಹೋ, ನೀನು ಹೇಳಿದ ತಕ್ಷಣ ನಂಬಿಟ್ಟು ನಿನ್ನ ಬಿಟ್ಟು ಕಳಿಸ್ಬಿಡ್ಬೇಕಾ? ನೀನೇ ನಮ್ಮ ಮಾವನ ಮಗನ? ಅವ್ರಿಗೆ ಹಿಂಗೆಲ್ಲ ಎಲ್ಲ ನಮ್ಮ ದುಡ್ಡು ಕೊಡಲ್ಲ. ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ, ಅವಾಗ ಕೊಡ್ತಾರೆ. ಮೊದಲು ಮಾಡೋ ನೀನು ಪೊಲೀಸ್ನವ್ರಿಗೆ ಫೋನು. ರಾಣಿ, ನಿನ್ನ ಕಾಲು ಹಿಡ್ಕೊತೀನಿ ರಾಣಿ, ನನ್ನ ಬಿಟ್ಬಿಡು ರಾಣಿ, ನಿನ್ನ ಅಮ್ಮಯ್ಯ ಅಂತೀನಿ. ಏನೇ ಕಾಲು ಹಿಡ್ಕೊಳ್ಳೋದು ನೀನು? ನಿನ್ನ ಹತ್ರ ಬಂದಾಗ ಏನಂದೆ ನೀನು? ದೊಡ್ಡ ಶ್ರೀಮಂತೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನನ್ನ ಕಷ್ಟಗಳೆಲ್ಲ ನಿನಗೆ ಗೊತ್ತು ತಾನೆ. ನಾನು ಹೆಂಗೆ ದುಡ್ಡು ಅಡ್ಜಸ್ಟ್ ಮಾಡ್ತಿದ್ದೀನಿ, ಹೆಂಗೆ ಕೊಡ್ತಿದ್ದೀನಿ ಅಂತ. ನಿನ್ಗೊಂಚೂರು ಕರುಣೆ ಬರಲಿಲ್ಲ ನನ್ನ ಮೇಲೆ. ಇವಾಗ ನಿನ್ನ ಮೇಲೆ ಕರುಣೆ ತೋರಿಸಿ ಬಿಟ್ಬಿಡ್ಬೇಕೇನೆ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಮೊದಲು ನನ್ನ ದುಡ್ಡು ವಾಪಸ್ ಕೊಡು. ಇವಾಗಿಲ್ಲ ರಾಣಿ, ಏನು ಮಾಡಲಿ? ಏನೋ ತಪ್ಪು ಮಾಡ್ಕೊಂಬಿಟ್ಟು ಮಂಟಿನ ಕೆಲಸ ಮಾಡ್ಕೊಂಬಿಟ್ಟಿವಿ. ಇದೇ ಕೊನೆ. ಇನ್ಯಾವತ್ತು ಯಾರಿಗೂ ಏನು ಮೋಸ ಮಾಡಲ್ಲ. ನಾವು ನಮ್ಮ ಪಾಡಿಗೆ ನಮ್ಮ ಇರ್ತೀವಿ. ಯಾರ ತಂಟೆಗೆ ಹೋಗ್ದಂಗೆ ದುಡ್ಕೊಂಡು ನಾವು ತಿಂತೀವಿ. ನಮ್ಮನ್ನು ಬಿಟ್ಬಿಡು ರಾಣಿ. ಯಾವ ಪೊಲೀಸ್ನವ್ರು ಬಿಟ್ಕೊಡ್ಬೇಡ, ಏನು ಇಟ್ಕೋಬೇಡ. ರಾಣಿ, ಅವಳ ಮಾತು ಕೇಳ್ಬೇಡ, ಅವಳ ಮಾತು ಕೇಳಿ ಕರಗಬೇಡ. ಇವ್ರನ್ನ ಪೊಲೀಸ್ ಇಟ್ಕೊಡೋದೇ ಸರಿ. ಇಲ್ಲ ಸರ್, ನಿಮ್ದು ಅಮ್ಮಯ್ಯ, ನನ್ನ ಮಾತ್ರ ಪೊಲೀಸ್ಗೆ ಇಟ್ಕೊಡ್ಬೇಡಿ. ಬೇಕಾದ್ರೆ ಸೌಮಿನ ಇಟ್ಕೊಡಿ. ಇದನ್ನೆಲ್ಲ ಹೇಳ್ಕೊಟ್ಟಿದ್ದೆ ಅವಳು. ಅವಳದೇ ಎಲ್ಲ ಪ್ಲ್ಯಾನು. ಈ ರೀತಿ ಎಲ್ಲ ಮಾಡೋಣ ಅಂತ, ಈ ರೀತಿನೇ ದುಡ್ಡು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಅವಳು. ನನಗೇನು ಗೊತ್ತಿಲ್ಲ ಸರ್. ಅವಳನ್ನ ಮಾತ್ರ ಇಟ್ಕೊಡಿ, ನನ್ನ ಬಿಟ್ಬಿಡಿ. ಅಯ್ಯೋ ಬೇವರ್ಸಿ, ಏನೋ ಬೊಗಳ್ತಾ ಇದೆಯಾ ನೀನು? ನಾನಾ ಹೇಳಿ ಕೊಟ್ಟಿದ್ದು ನಿಮಗೆ? ಇತ್ತೋದು ನನ್ನ ಮಗನೇ, ನನ್ನ ಮೇಲೆ ಗೋಬೆ ಕೊಡಿಸ್ತಿದ್ಯಾ? ಈ ಥರ ಮಾಡೋಣ ಅಂತ ಹೇಳಿದ್ ನೀನು. ಇವಾಗ ನನ್ನ ಮಾತ್ರ ಪೊಲೀಸ್ಗೆ ಇಟ್ಕೊಡು ಅಂತಿದ್ಯಾ? ನಾಚಿಕೆ ಆಗಲ್ಲ ನಿನಗೆ ಅಂತಾರೆ ನನ್ನ ಮಗನೇ. ಏಯ್, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀನು ಯಾರೋ, ನಾನು ಯಾರೋ? ಸರ್, ಇವಳನ್ನ ಮಾತ್ರ ಇಟ್ಕೊಡಿ ಸರ್. ನನ್ನ ಬಿಟ್ಬಿಡಿ ಸರ್. ದರ್ವೇಸಿ ಬಿಟ್ನಾಸಿ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಅಂತ ಅಂತಿದೆ. ನಿನ್ನೇ ಮದುವೆ ಆಯ್ತು, ನಿನ್ ಬಿಟ್ಟು ಯಾರನ್ನ ಆಯ್ಕಿಲ್ಲ ಅಂತಿದೆ. ಈಗ ಸಿಕ್ಕಾಕೊಂಡ ತಕ್ಷಣ ನೀನು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಯಾ? ನನ್ನ ಮಗನೇ, ಇನ್ನಿಬ್ರು ಸೇರ್ಕ ಆಟಾಡ್ತಿದ್ದೀರಾ? ಇಬ್ರು ಅಂತವ್ರೆ. ಒಬ್ಬರು ಮುಟ್ಬಿಟ್ಟು ಒಬ್ಬರು ಮಾತ್ರ ಇಟ್ಕೊಳ್ಳಲ್ಲ. ಇಬ್ರನ್ನ ಸೇರ್ಸೆ ಒದ್ದು ಒಳಗೆ ಹಾಕೋದು ಅನ್ಕೊಬಿಟ್ಟಿದ್ದೀರಾ ನಿಮ್ಮನ್ನ ನೀವು? ಏನು ಹೊಸ ಡ್ರಾಮಾ ಶುರು ಮಾಡಿದ್ದೀರಾ? ರಾಣಿ ಪ್ಲೀಸ್ ರಾಣಿ, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ದಯವಿಟ್ಟು ಪೊಲೀಸ್ ಮಾತ್ರ ಹೇಳ್ಬೇಡ, ನನ್ನ ಬಿಟ್ಬಿಡು. ನೋಡು, ಇವ್ನು ನನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೆ. ಇವನು ಹೆಂಗೆ ಮಾತಾಡ್ತಿದ್ದಾನೆ? ನನ್ಗೆ ಯಾರು ಇಲ್ಲ ರಾಣಿ, ದಯವಿಟ್ಟು ನನ್ನ ಕರುಣೆ ತೋರಿಸು ರಾಣಿ. ನಿನ್ನ ಕಾಲು ಹಿಡ್ಕೊತೀನಿ, ನನ್ನ ಬಿಟ್ಬಿಡು. ಇದೇ ಕೊನೆ. ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ. ನನ್ನ ಬಿಟ್ಬಿಡು ರಾಣಿ, ಪ್ಲೀಸ್.
ಎಷ್ಟು ದುಡ್ಡು ಇಸ್ಕೊಂಡಿದ್ದೆ ಎಲ್ಲಾನು ಕೊಟ್ಬಿಡ್ತೀನಿ. ನನ್ನ ನಂಬು ರಾಣಿ, ನನ್ನ ಬಿಟ್ಬಿಡು ರಾಣಿ, ಇನ್ನೊಂದ್ಸತಿ ಇಂಥ ಕೆಲಸ ಮಾಡಕ್ಕಿಲ್ಲ ರಾಣಿ. ರಾಣಿ ಅವಳ ಮಾತಿಗೆಲ್ಲ ಮರುಗ್ಬೇಡ. ನಾಟಕ ಆಡ್ತಿದ್ದಾಳೆ. ಇವಾಗ ಬಿಟ್ರೆ ಇನ್ನು ಎಷ್ಟು ಜನದ ಹತ್ರ ದುಡ್ಡು ಹಾಳು ಮಾಡ್ತಾರೋ. ಮೊದಲು ಫೋನ್ ಮಾಡಿ ಯಾಕೆ ಸುಮ್ಮನಿದ್ಯಾ ಪೊಲೀಸ್ಗೆ? ಪ್ಲೀಸ್ ರಾಣಿ, ಇದೊಂದ್ಸಲ ನನ್ನ ಬಿಟ್ಬಿಡು. ನಿನ್ ದುಡ್ಡು ತಾನೇ, ನಿನ್ ದುಡ್ಡು ನಾನು ಕೊಟ್ಬಿಡ್ತೀನಿ. ನೀನು 3 ಲಕ್ಷ ಕೊಟ್ಟಿದ್ದೆ ಅಲ್ವಾ, ನಾನು 4 ಲಕ್ಷ ಬೇಕಾದ್ರೂ ಕೊಟ್ಬಿಡ್ತೀನಿ. ಪೊಲೀಸ್ ಗಿಲೀಸ್ ಅಂತ ಇಟ್ಕೊಡ್ಬೇಡ ರಾಣಿ, 1 ಲಕ್ಷ ಹೆಚ್ಚಾಗಿ ಕೊಟ್ಬಿಡ್ತೀನಿ. ನನ್ನ ಬಿಟ್ಬಿಡು ರಾಣಿ. ಓಹೋ, ಈಗ ತಾನೇ ದುಡ್ಡೆಲ್ಲ ಖರ್ಚಾಯ್ತು ಅಂತ ಬಗುಳ್ದೆ, ಈಗ ದುಡ್ಡು ಬಂದ್ಬಿಡ್ತಾ? ಅದು ದುಡ್ಡು ಬ್ಯಾಂಕಲ್ಲಿದೆ, ಈಗಿಂದೀಗಲೇ ನಿಂಗೆ ಫೋನ್ ಪೇ ಮಾಡ್ಬಿಡ್ತೀನಿ. ನನ್ನ ಬಿಟ್ಬಿಡು ರಾಣಿ. ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾಡ್ತೀಯಾ? ಎಲ್ಲರ ತಂದು ದುಡ್ಡು ಇಸ್ಕೊಂಡು ಮೋಸ ಮಾಡ್ತೀಯಾ? ಇಲ್ಲ ನಮ್ಮ ತಾಯಿ ಹೆಣಗು ನನಗೆಲ್ಲ ಮಾಡಕ್ಕಿಲ್ಲ. ಇದೊಂದ್ಸಲ ಸಂಸಾರನ ಬಿಟ್ಬಿಡು. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಿದ್ರೆ ನೀನು ಏನ್ ಬೇಕಾದ್ರೂ ಮಾಡು. ರಾಣಿ ಏನ್ ಮಾಡ್ತಿದ್ಯಾ ನೀನು? ಅವಳನ್ನ ಬಿಟ್ಟು ಕಳ್ಸಂಗಿದ್ಯಲ್ಲ. ಅವಳು ಇನ್ನೊಂದ್ಸಲ ಮಾಡಲ್ಲ ಅಂದ್ರೆ ನಂಬಿಡ್ತೀಯಾ? ಅವಳು ಮಾಡ್ತಾಳ ಬಿಡ್ತಾಳ ನಮ್ಗೇನ್ ಗೊತ್ತಾಗುತ್ತೆ? ಇಂಥರಕ್ಕೆ ಇಷ್ಟು ಜನ ಅಮಾಯಕರು ಬಲಿ ಆಗ್ಬಾರ್ದು ಆಸೆಗೋಸ್ಕರ. ಬಿಟ್ಬಿಡ್ತೀಯಾ ಸುಮ್ಮನೆ? ಹೌದು ರಾಜ್, ನೀನು ಹೇಳೋದು ಕರೆಕ್ಟು. ಇವಾಗ ಸಿಗಾಕೊಂಡಿದ್ದೀನಿ ಅಂತ ನಾಟಕ ಆಡ್ತಿದ್ದಾಳೆ ಅಷ್ಟೇ. ಅವಳನ್ನಂತೂ ಬಿಡೋದು ಬೇಡ. ಅವನು ಗಟ್ಟಿಯಾಗಿ ಇಟ್ಕೊಳ್ಳಿ. ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ರಾಣಿ ಪ್ಲೀಸ್ ರಾಣಿ, ನನ್ನ ಲೈಫ್ ಹಾಳಾಗ್ಬಿಡುತ್ತೆ ರಾಣಿ. ನನ್ನ ಜೀವನ ಈಗ ನಿನ್ನ ಕೈ ಇದೆ ರಾಣಿ. ದಯವಿಟ್ಟು ನನ್ನ ಜೀವನ ಹಾಳು ಮಾಡ್ಬೇಡ ರಾಣಿ. ನಿನ್ನ ದುಡ್ಡು ರಾಣಿ, ನಿನ್ನ ದುಡ್ಡು 3 ಲಕ್ಷಕ್ಕೆ ನಾನು 4 ಲಕ್ಷ ಈಗಲೇ ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡು ರಾಣಿ ಅವಳ ಮಾತು ನಂಬೇಡ ರಾಣಿ. ನೋಡು ರಾಣಿ, ನೋಡು, ನಿನ್ನ ಅಕೌಂಟ್ಗೆ 4 ಲಕ್ಷ ಹಾಕಿದ್ದೀನಿ. ನಿನ್ನ ದುಡ್ಡು ಕೊಟ್ಟಿದ್ದೀನಿ, 1 ಲಕ್ಷ ಎಕ್ಸ್ಟ್ರಾನು ಕೊಟ್ಟಿದ್ದೀನಿ. ಅವಾಗೆಲ್ಲ 5,000 ಅಂತ 10,000 ಅನ್ಕೊಂಡು 10,000ಕ್ಕೆ 20,000 ಅಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ. ನಾನು ಬಿಟ್ಬಿಡು ರಾಣಿ, ದಮ್ಮಯ್ಯ ರಾಣಿ. ಪ್ರಾಮಿಸ್, ನಮ್ಮ ತಾಯಣ್ಣ ದೇವ್ರಾಣಿ ಯಾವತ್ತೂ ರೀತಿ ಮಾಡಲ್ಲ. ಪೊಲೀಸ್ ಗಿಡ್ ಕೊಟ್ಬಿಟ್ರೆ ನನ್ನ ಜೀವನ ಹಾಳಾಗ್ಬಿಡುತ್ತೆ ರಾಣಿ. ಪ್ಲೀಸ್ ರಾಣಿ, ನನ್ನ ಜೀವನ ನಿನ್ನ ಕೈಲಿದೆ ರಾಣಿ. ನಮ್ಮನ್ನು ಬಿಟ್ಬಿಡು. ರಾಜ್, ನನ್ನ ಅಕೌಂಟ್ ದುಡ್ಡು ಬಂತ ನೋಡಿ. ಹಾ ಬಂದಿದೆ. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂದ್ರೆ ಏನ್ ರಾಣಿ? ಪೊಲೀಸರಿಗೆ ಇಟ್ಕೊಡೋಣ, ಸುಮ್ಮನೆ ಇರು. ಈ ಮಾತನ್ನೆಲ್ಲ ಹೆಂಗ್ ನಂಬೋದು? ಇಲ್ಲ ಸರ್, ಇಲ್ಲ, ನಿಜವಾಗಿ ಇದು ಒಂದ್ಸಲ ನಂಬಿ ಇನ್ಯಾರಿಗೂ ರೀತಿ ಮೋಸ ಮಾಡಲ್ಲ. ಮೋಸ ಮಾಡಿದ್ರೆ ಒಂದಲ್ಲ ಒಂದಿನ ಸಿಗಾಕೋತೀವಿ ಅಂತ ನಂಗೆ ಇವಾಗ ಅರ್ಥ ಆಯ್ತು. ಆ ತಂಟೆಗೆ ಹೋಗಲ್ಲ, ಯಾರ ತಂಟೆಗೆ ಹೋಗಲ್ಲ, ಇವನ್ ಜೊತೆನೂ ಇರಲ್ಲ. ನಾನೊಬ್ಳೆ ಎಲ್ಲ ಹೋಗಿ ಬದುಕೋತೀನಿ. ನನ್ನ ಜೀವನದ ಭಿಕ್ಷೆ ಕೊಡಿ ಸರ್, ಪ್ಲೀಸ್ ರಾಣಿ. ನನ್ನ ಜೀವನದ ಭಿಕ್ಷೆ ಕೊಡು ರಾಣಿ. ಇನ್ಮೇಲೆ ಚೆನ್ನಾಗಿರ್ತೀನಿ, ಯಾರ ಸಾವಸಕ್ಕೂ ಹೋಗಲ್ಲ. ರಾಜ್ ಹೋಗ್ಲಿ ಬಿಡು. ನಮ್ ದುಡ್ಡು ನಮಗ್ ಬಂತಲ್ಲ, 1 ಲಕ್ಷ ಎಕ್ಸ್ಟ್ರಾನೇ ವಸೂಲಿ ಮಾಡಿದ್ದೀನಿ. ನೋಡೇ ಮನೆ ಆಳಿ, ನಾನು ನಿಂಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಹೋಗ್ಲಿ ಪಾಪ, ಪೊಲೀಸ್ನವ್ರು ಕೊಡಬಾರ್ದು. ಮದುವೆ ಆಗಿಲ್ಲ, ಜೀವನ ಹಾಳಾಗುತ್ತೆ ಅಂತ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ರೀತಿ ಯಾರಿಗೂ ಮೋಸ ಮಾಡಲ್ಲ ಅಂದ್ರೆ ಮಾತ್ರ, ಅಂದ್ರೆ ಈಗಲೇ ಪೊಲೀಸಿಗೆ ಫೋನ್ ಮಾಡಿ ಇಟ್ಕೊಡ್ತೀನಿ. ಇಲ್ಲ ರಾಣಿ, ಇಲ್ಲ, ನಿಜವಾಗೂ ನನ್ನ ಮೇಲೆ ನಂಬಿಕೆ ಇಡು. ಯಾರಿಗೂ ಈ ರೀತಿ ಮೋಸ ಮಾಡಲ್ಲ. ಬಿಡು ರಾಜ್, ಹೆಂಗಾರು ಹಾಳಾಗೋಗ್ಲಿ. ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. 3 ಲಕ್ಷಕ್ಕೆ 4 ಲಕ್ಷ ವಸೂಲಿ ಮಾಡಿದ್ದೀನಿ. ಬುದ್ಧಿ ಬಂದಿರುತ್ತೆ ಅವ್ರಿಗೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಈ ರೀತಿ ಮಾಡಿದ್ರೆ ಅವರು ಮನುಷ್ಯರು ಅನ್ಸ್ಕೋತಾರ. ಈ ರೀತಿ ಮಾಡಿದ್ರೆ ದೇವ್ರು ಬಿಡ್ತಾನೆ ಅನ್ಕೊಂಡ್ಬಿಟ್ಟಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಇನ್ನೊಂದು ಚಾನ್ಸ್ ಸಿಕ್ಕಿದೆ. ಮತ್ತೆ ಇದು ತಪ್ಪು ಮಾಡಿದ್ರು ನಮ್ಮ ಕೈಯಿಂದ ತಪ್ಪಿಸ್ಕೋಬೋದು, ಆ ದೇವ್ರ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹುಷಾರ್. ಇದಕ್ಕೂ ಮೀರಿ ನಾವು ಬಿಟ್ರು, ನೀವು ಮತ್ತೆ ಅದೇ ಕೆಲಸ ಶುರು ಮಾಡ್ಕೊಂಡ್ರು, ನಿಮ್ಮ ಜೀವನ ನಿಮ್ಮಿಷ್ಟ. ಹಾಳಾಗಿ ಹೋಗಿ ಬಿಡು ರಾಜ್. ಹಿಂಗಾದ್ರೂ ಮಾಡ್ಕೊಂಡು ಸಾಯ್ಲಿ. ನಮ್ಮ ದುಡ್ಡು ನಮಗೆ ಸಿಕ್ತಲ್ಲ. ದುಡ್ಡು ಹೋಯ್ತು ಅಂತ ಎಷ್ಟು ಕೊರ್ಗಿದ್ದೀನಿ ಗೊತ್ತಾ? ಎಷ್ಟು ನಿದ್ದೆಗೆಟ್ಟಿದ್ದೀನಿ, ಎಷ್ಟು ರಾತ್ರಿ ಅಂತ ಗೊತ್ತಾ? ಸಾಲ ಇಸ್ಕೊಂಡೋಳ ಹತ್ರ ಎಷ್ಟು ಬೈಸ್ಕೊಂಡಿದ್ದೀನಿ ಅಂತ ಗೊತ್ತೇ ನಿನಗೆ? ಥೂ, ಮುಖ ನೋಡಕ್ಕೆ ಹಸಿ ಆಗುತ್ತೆ. ಬಾ ರಾಜ್. ಥೂ. ಸೌಮ್ಯ, ಯಾವನ ನೀನು? ಸಿಗಾಕೊಂಡಿದ ತಕ್ಷಣ ಯಾರು ಅಂತಾನೆ ಗೊತ್ತಿಲ್ಲ ಅಂತೀಯಾ? ಅವಳನ್ನ ಇಟ್ಕೊಳ್ಳಿ, ನನ್ನ ಬಿಟ್ಬಿಡಿ ಅಂತೀಯಾ? ಥೂ, ಹೋಗಿ ನಿನ್ನ ಮದ್ವೆ ಆಗ್ತಿದ್ದೀನಲ್ಲ, ಇವತ್ತೇ ಕೊನೆ. ನಿನಗೂ ನಂಗೂ ಯಾವ ಸಂಬಂಧನೂ ಇಲ್ಲ. ಗುಡ್ ಬಾಯ್. ಅದು ಸೌಮ್ಯ, ಅದು ಪರಿಸ್ಥಿತಿ ನಿನಗೆ ಮಾತ್ರ ಅಲ್ಲ, ನನಗೂ ಇತ್ತು. ಮುಖ ನೋಡಲ್ಲ ಲೈಫಲ್ಲಿ. ಸೌಮ್ಯ, ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.